ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೆಕೆಂಡ್ ಕ್ಲಾಸ್ನಲ್ಲಿ ಮೆಹಂದಿ ಮಿಕ್ಸ್ ಮಾಡೋದು ನೋಡೋಣ. 3 ಸ್ಪೂನ್ ಮೆಹಂದಿ ಹಾಕೋತೀನಿ. ನೀವು 3 ಸ್ಪೂನ್ ಬೇಕಾದರೆ ತೊಗೊಳ್ಳಿ, ಕಮ್ಮಿ ಬೇಕಾದರೆ 2 ಸ್ಪೂನ್ ಆದರೂ ತೊಗೊಳ್ಳಿ. 3 ಸ್ಪೂನ್ಗೆ 4 ಮೆಹಂದಿ ಕೋನ್ ಆಗುತ್ತೆ. ಒಂದು ಸ್ವಲ್ಪ ಸಕ್ಕರೆ ಹಾಕೊಳ್ಳಿ. ಸ್ಟಿಕ್ಕಿ ಹಾಕಿ ಚೆನ್ನಾಗಿ ಬರುತ್ತೆ ಅಂತ ಸಕ್ಕರೆ ಹಾಕ್ಕೊತಾರೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಫುಲ್ ಎಲ್ಲೂ ಗ್ಯಾಪ್ ಇರಬಾರ್ದು, ಕ್ಲೋಸ್ ಮಾಡಿ. ನೀಟಾಗಿ ಕ್ಲೋಸ್ ಮಾಡಬೇಕು. ಎಲ್ಲೂ ಒಂದು ಸ್ವಲ್ಪನೂ ಗ್ಯಾಪ್ ಇರಬಾರ್ದು. ನಿಮಗೇನಾದರೂ ಸ್ಟಾರ್ಟಿಂಗ್ ಇವಾಗ ಹೊಸಬ್ರು ಮಾಡ್ತಿದ್ದೀರ ಅಂದರೆ ನೀಟಾಗಿ ನೋಡ್ಕೊಂಡು ನಿಧಾನಕ್ಕೆ ಮಾಡಿ. ತ್ರೀ ಅವರ್ಸ್ ಬಿಟ್ಬಿಡಿ ಹೀಗೇ. ಆಮೇಲೆ ಓಪನ್ ಮಾಡಿ ಸ್ವಲ್ಪ ನೀರು ಕಮ್ಮಿ ಆಗಿದ್ದರೆ ಅದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ತಾ ಇದ್ದರೆ ಸ್ಟಿಕ್ಕಿ ಥರ ಬರುತ್ತೆ. ಆ ಥರ ಬಂದಾಗ ಮೆಹಂದಿ ಪೇಸ್ಟ್ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀರಾ ಅಂತ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ. ನೋಡಿ, ಈ ಥರ ಮಾಡಿದ್ರೆ ಸ್ಟಿಕ್ಕಿ ಥರ ಈ ಥರ ಬರಬೇಕು. ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕ್ಕೊಂಡು. ಜಾಸ್ತಿ ವಾಟರ್ನೂ ಹಾಕಬಾರ್ದು. ಕೋನ್ ಮಾಡೋದು ನೋಡ್ಕೊಳ್ಳಿ. ಇದು ಫಾಸ್ಟ್ ಅನಿಸಿದ್ರೆ ಇನ್ನೂ ಒಂದು ಸರಿ ತೋರಿಸ್ತೀನಿ. ಈ ಥರ ಮಾಡ್ಕೊಂಡಿದ್ದೀನಿ. ಟೇಪ್ ಅಂಟಿಸ್ಕೊಂಡು ಮತ್ತೆ ರೋಲ್ ಮಾಡ್ತಾಯಿದ್ದೀನಿ. ನೀಟಾಗಿ ಸ್ಟಿಕ್ ಆಗಬೇಕಲ್ಲ, ಬಿಚ್ಕೊಬಾರ್ದು ಅದು ಕೋನ್. ಶೀಟ್ ಮಿಡಲ್ ಫೋಲ್ಡ್ ಮಾಡಿ ರೋಲ್ ಮಾಡಿ. ನೋಡಿ, ಶೀಟ್ ಮಿಡಲ್ನಲ್ಲಿ ಫೋಲ್ಡ್ ಮಾಡಿ ರೋಲ್ ಮಾಡ್ಕೋಬೇಕು ಫಸ್ಟ್ ಸತಿ. ಫ್ರಂಟ್ ಗ್ಯಾಪ್ ನೋಡ್ಕೊಳ್ಳಿ. ಸರಿ ಇದೆ ಅಂದರೆ ಟೇಪ್ ಸ್ಟಿಕ್ ಮಾಡಿ ರೋಲ್ ಮಾಡಿ, ಸೊ ಅದು ಸ್ಟಿಕ್ ಆಗುತ್ತೆ. ನೀಟಾಗಿ ನಿಧಾನಕ್ಕೆ ನೋಡಿ. ಫುಲ್ ಗ್ಯಾಪ್ ಏನಾದರೂ ಕ್ಲೋಸ್ ಆಗೋದ್ರೆ ಮೆಹಂದಿ ಪ್ರೆಸ್ ಮಾಡಿದ್ರೆ ಬರೋದಿಲ್ಲ. ಸೊ ಅದಕ್ಕೆ ಲೇಟ್ ಆದರೂ ಪರವಾಗಿಲ್ಲ, ಕೋನ್ ಇಂಪಾರ್ಟೆಂಟು. ನೀಟಾಗಿ ಸ್ಟಿಕ್ ಮಾಡಿ ರೋಲ್ ಮಾಡ್ಕೊಳ್ಳಿ. ಈ ಥರ ಇದೆ ನೋಡಿ. 2 ಕೋನ್ ಮಾಡಿದ್ದೀನಿ. ಈಗ ಕಲಸಿಟ್ಟಿರೋ ಮೆಹಂದಿನ ತಗೊಂಡು ಅದ್ರ ಒಳಗಡೆ ನೀಟಾಗಿ ಫಿಲ್ ಮಾಡ್ಕೊಳ್ಳಿ. ನಿಮಗಿದೇನಾದರೂ ಕಷ್ಟ ಅನಿಸಿದ್ರೆ ಹಾಲು ಕವರ್ನಲ್ಲಿ ಹಾಕ್ಕೊಂಡು ಸ್ವಲ್ಪ ತುದಿನ ಕಟ್ ಮಾಡಿಕೊಂಡು ಬೇಕಿದ್ರೆ ಅದ್ರ ಒಳಗಡೆ ಹಾಕ್ಕೋಬೋದು. ಅವಾಗ ಈಸಿ ಅನಿಸುತ್ತೆ. ಬಿಗಿನರ್ಸ್ಗೆ ಏನಾದ್ರು ಈ ಥರ ಹಾಕೋ ಕಷ್ಟ ಅನಿಸಿದ್ರೆ ಆ ಥರ ಹಾಕ್ಕೊಳ್ಳಿ. ನಾನಿದು ಒಂದು 4 ಕೋನ್ಸ್ ಅಷ್ಟೇ ಅಲ್ವಾ ಮಾಡ್ತಿರೋದು. ಸೊ ನನಗೆ ಅಭ್ಯಾಸ ಇದೆ ಅಂತ ಇದೇ ಥರ ಹಾಕ್ಕೊತಾ ಇದ್ದೀನಿ. ನಿಮಗೇನಾದರೂ ಕಷ್ಟ ಅನಿಸಿದ್ರೆ ಹಾಲು ಕವರ್ ಪ್ಯಾಕೆಟ್ ತೊಗೊಂಡು ಕಲಸಿಟ್ಟಿರೋ ಮೆಹಂದಿನೆಲ್ಲ ಅದರೊಳಗಡೆ ಫಿಲ್ ಮಾಡಿಕೊಂಡು ಸ್ವಲ್ಪ ಕಟ್ ಮಾಡಿ ಅದರೊಳಗಡೆ ಫಿಲ್ ಮಾಡ್ಕೋಬೋದು ನೀಟಾಗಿ. ನೋಡಿ, ಈ ಥರ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಮೆಹಂದಿ ಎಲ್ಲ ಮುಂದೆವರೆಗೂ ಹೋಗಬೇಕು. ಸೊ ಹಿಂದೆ ಟೇಪ್ ಅಂಟ್ಸೋಕ್ಕೆ ಜಾಗ ಬೇಕಲ್ಲ, ಅದಕ್ಕೆ.
ನೋಡಿ ಇವಾಗ ಟೇಪ್ ತಗೊಂಡು ಬ್ಯಾಕ್ ಸೈಡ್ ಟೇಪ್ ಹಾಕ್ಕೊಂಡು ನೀಟಾಗಿ ಸ್ಟಿಕ್ ಮಾಡ್ಕೋಬೇಕು. ಎಲ್ಲೂ ಓಪನ್ ಇರಬಾರ್ದು. ಓಪನ್ ಇದ್ದರೆ ಮೆಹಂದಿ ಫುಲ್ಲು ಲೀಕ್ ಆಗುತ್ತೆ, ಈಚೆ ಬರುತ್ತೆ. ನಿಧಾನ ಆದರೂ ಪರವಾಗಿಲ್ಲ, ನೀಟಾಗಿ ಟೇಪ್ನ ಅಂಟಿಸ್ಕೊಳ್ಳಿ. ನೋಡಿ ನಾನು ಯಾವ ಥರ ಅಂಟಿಸ್ತಾ ಇದ್ದೀನಿ, ನನ್ನ ಜೊತೆ ಅದೇ ಥರ ಮಾಡಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಆವಾಗ ಅರ್ಥ ಆಗುತ್ತೆ. ನೋಡಿ ಬ್ಯಾಕ್ ಸೈಡು 2 ಸೈಡ್ ಫೋಲ್ಡ್ ಮಾಡಿ, ತಿರ್ಗಾ 2 ಸೈಡ್ ಫೋಲ್ಡ್ ಮಾಡಿ, ಲಾಸ್ಟ್ 3ನೇ ಸತಿದು ಫೋಲ್ಡ್ ಮಾಡಿ ಟೇಪ್ ತಗೊಂಡು ಅದನ್ನು ಬಿಡಬೇಡಿ, ಬಿಟ್ಟರೆ ಓಪನ್ ಆಗಿಬಿಡುತ್ತೆ. ನೀಟಾಗಿ ಅಂಟಿಸ್ಕೊಳ್ಳಿ. ನೆಕ್ಸ್ಟು ಆ ಕಡೆ ಸೈಡು ಕೂಡ ನೀಟಾಗಿ ಟೇಪ್ನ ಎಳ್ಕೊಂಡು ನೀಟಾಗಿ ಅಂಟಿಸಿ, ಆವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಕೋನ್ದು. ಲೈನ್ ಹಾಕಿದ್ರೆ ಈ ಥರ ನೀಟಾಗಿ ಕೋನ್ ಬರಬೇಕು, ಎಲ್ಲೂ ಸ್ಟ್ರಕ್ ಆಗಬಾರ್ದು. ಓಕೆ, 3 ಕೋನ್ ಮಾಡ್ಕೊಂಡಿದ್ದೀನಿ ನಾನು. ಇನ್ನೂ ಒಂದು ಕೋನ್ ಆಗುತ್ತೆ, ಆಮೇಲೆ ಬೇಕಾದರೆ ನಾನು ಮಾಡ್ಕೋತೀನಿ. ಇವಾಗ ಫಸ್ಟ್ ಏನು ಮಾಡಬೇಕು ಅಂತ ನೋಡೋಣ. ನನ್ನ ಜೊತೆನೇ ಮಾಡ್ತಾ ಹೋಗಿ. ಈ ಥರನಾದರೂ ಇಟ್ಕೋಬೋದು, ನಿಮ್ಮ ಇಷ್ಟ ಯಾವ ಥರನಾದರೂ ಇಟ್ಕೋಬೋದು. ನನಗೆ ಪೆನ್ಸಿಲ್ ಟೈಪಲ್ಲಿ ಹಿಡ್ಕೊಂಡು ಅಭ್ಯಾಸ, ಸೊ ನಾನು ಇದೇ ಥರ ಡ್ರಾ ಮಾಡ್ತೀನಿ. ನಿಮ್ಗೆ ಯಾವ ಥರ ಈಸಿ ಅನಿಸುತ್ತೆ ಆ ಥರ ಹಿಡ್ಕೊಂಡು ನೀಟಾಗಿ ಡ್ರಾ ಮಾಡೋಕ್ಕೆ ಟ್ರೈ ಮಾಡಿ. ಒಬ್ಬೊಬ್ರು ಏನು ಮಾಡ್ತಾರೆ ಗೊತ್ತಾ, ಕೋನ್ ನೀಡಲ್ನ ಫುಲ್ ಹತ್ರ ಇಟ್ಕೊಂಡು ಡ್ರಾ ಮಾಡ್ತಾರೆ, ಆವಾಗ ನೀಟಾಗಿ ಬರೋದಿಲ್ಲ. ಸ್ವಲ್ಪ ಮೆಹಂದಿ ಕೋನ್ನ ಎತ್ತಿಬಿಟ್ಟು ಹಾಕಬೇಕು ನೀಡಲ್ನ, ಆವಾಗ ಕರೆಕ್ಟಾಗಿ ಬರುತ್ತೆ. ನೀಟಾಗಿ ಎತ್ತಿ ಬಿಡಿ, ಆವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಮೆಹಂದಿನ ಫ್ರೀಯಾಗಿ ಹಿಡ್ಕೊಂಡು ಡ್ರಾ ಮಾಡಿ, ನಿಧಾನಕ್ಕೆ ಡ್ರಾ ಮಾಡಿ, ಇಲ್ಲಾಂದರೆ ಲೈನ್ ಫಿನಿಶಿಂಗ್ ಬರಲ್ಲ. ನೋಡಿ ಈ ಥರ ಕಟ್ ಬಂದರೆ ರಾಂಗ್ ಆಗುತ್ತೆ. ಸೊ ಒಂದೆರಡು ಕಟ್ ಬಂದರೆ ಹಂಗೆ ಫಿನಿಶಿಂಗ್ ಕೊಡ್ಬೋದು. ಫುಲ್ ಕಟ್ ಆಗಿ ಬಂದರೆ ರಾಂಗ್ ಆಗುತ್ತೆ. ಅದಕ್ಕೆ ನಿಧಾನ ಆದರೂ ಪರವಾಗಿಲ್ಲ, ಸ್ಲೋ ಆಗಿ ಹಾಕಿ. ಫಿನಿಶಿಂಗ್ ಇಂಪಾರ್ಟೆಂಟು ಮೆಹಂದಿಯಲ್ಲಿ. ಲೇಟ್ ಆದರೂ ಪರವಾಗಿಲ್ಲ, ಏನೂ ಆಗಲ್ಲ. ಹ್ಯಾಂಡ್ ಸಪೋರ್ಟ್ ತಗೊಂಡು ನೀಟಾಗಿ ಹಾಕೋಕ್ಕೆ ಟ್ರೈ ಮಾಡಿ. ನೋಡಿ ಎಷ್ಟು ನೀಟಾಗಿ ಹಾಕಿದ್ರೆ ನಿಧಾನಕ್ಕೆ ಲೈನ್ಸು ಚೆನ್ನಾಗಿ ಬರುತ್ತೆ. ಹ್ಯಾಂಡ್ ಸಪೋರ್ಟ್ ತಗೊಳ್ಳಿ. ಹಿಂದ್ಗಡೆ ಹ್ಯಾಂಡ್ ಸಪೋರ್ಟ್ ತಗೊಂಡು ನಿಧಾನಕ್ಕೆ ಹಾಕಬೇಕು. ಎಷ್ಟು ಸಲ ಹಾಕ್ತೀರಾ ಅಷ್ಟು ಸಲ ಪ್ರಾಕ್ಟೀಸ್ ಆಗಿ ಚೆನ್ನಾಗಿ ಬರುತ್ತೆ ನಿಮಗೇನೆ ಮೆಹಂದಿ. ಒಂದು 2 ಕಡೆಗೆ ಏನಾದರೂ ಕಟ್ಟಾದರೆ ಪರವಾಗಿಲ್ಲ, ಅದನ್ನು ಹಂಗೆ ನೀಟಾಗಿ ಫಿಲ್ ಮಾಡಿ, ಅದನ್ನು ಗಜಪಿಜಿ ಎಲ್ಲ ಮಾಡಬಾರ್ದು. ನೋಡಿ ನಾನು ಅದ್ರ ಕೆಳಗಡೆನೇ ಲೈನ್ ಹಾಕೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ನೀಟಾಗಿ. ನೀವು ಇದನ್ನು ಇವಾಗಲೇ ಟ್ರೈ ಮಾಡೋಕ್ಕೆ ಹೋಗಬೇಡಿ, ಜಸ್ಟ್ ದೂರ ಒಂದೊಂದು ಲೈನ್ ಹಾಕೋಕ್ಕೆ ಟ್ರೈ ಮಾಡೋದನ್ನ ಕಲೀರಿ. ಸೆಕೆಂಡ್ ಒನ್ ನೋಡೋಣ. ಈ ಡೈರೆಕ್ಷನಲ್ಲಿ ಹಾಕೋದನ್ನ ನೋಡಿದ್ವಿ, ಈ ಡೈರೆಕ್ಷನಲ್ಲಿ ಹಾಕೋಣ. ಯಾಕಂದರೆ ಕ್ಲೈಂಟ್ ಹ್ಯಾಂಡ್ನ ನಾನು ತಿರುಗಿಸಿ ಬಿಡ್ಸೋಕ್ಕಾಗಲ್ಲ. ಸೊ ಎಲ್ಲ ಥರ ಡೈರೆಕ್ಷನ್ ಇಂದನೂ ಲೈನ್ ಹಾಕೋದನ್ನ ಕಲಿಬೇಕು. ಸಪೋರ್ಟ್ ತಗೊಂಡು ಆರಾಮಾಗಿ ಹಾಕಿ. ಯಾಕಂದರೆ ನಮ್ಮ ಮುಂದೆ ಕ್ಲೈಂಟು ಕೈ ಕೊಟ್ಟು ಸುಮ್ಮನೆ ಕೂತಿರ್ತಾರೆ ಅಷ್ಟೇ. ನಾವೇ ನೀಟಾಗಿ ಹೆಂಗೆ ಬೇಕಂಗೆ ಹ್ಯಾಂಡ್ನ ಮೂವ್ ಮಾಡಿಕೊಂಡು ಡ್ರಾ ಮಾಡಬೇಕು. ಸೊ ಅದಕ್ಕೆ ಎಲ್ಲ ಥರ ಡೈರೆಕ್ಷನಲ್ಲೂ ಫಸ್ಟು ಲೈನ್ ಹಾಕೋದನ್ನ ಪರ್ಫೆಕ್ಟಾಗಿ ಕಲೀರಿ. ನೋಡಿ ನಿಧಾನಕ್ಕೆ ಹಾಕಿದ್ರೆ ಎಷ್ಟು ನೀಟಾಗಿ ಬರುತ್ತೆ. ಆರಾಮಾಗಿ ಹಾಕಿ ನಿಧಾನಕ್ಕೆ. ನೋಡಿ ಈ ಥರ ಎಲ್ಲ ಲೈನ್ ಕ್ರಾಸ್ ಬಂದರೆ ಫಿನಿಶಿಂಗ್ ಬರಲ್ಲ, ಹಾಗೆ ಚೆನ್ನಾಗೂ ಕಾಣಿಸೋದಿಲ್ಲ.
ನೀಟಾಗಿ ಸ್ಟಾರ್ಟ್ ಮಾಡಿ ಸ್ಲೋ ಆಗಿ ಲೈನ್ ಎಳ್ಕೊಂಡು ಎಂಡ್ ಮಾಡಿ, ಆವಾಗ ಅದು ಕರೆಕ್ಟಾಗಿ ಬರುತ್ತೆ. ಓಕೆ, ಮೂರನೇದು ನೋಡೋಣ. ಬ್ಯಾಕ್ ಸೈಡಿಂದ ಲೈನ್ ಹಾಕಿ 1 or 2 ಟೈಮ್ಸ್ ಪ್ರಾಕ್ಟೀಸ್ ಮಾಡಿ, ಖಂಡಿತ ಬರುತ್ತೆ. ನಿಧಾನಕ್ಕೆ ಡ್ರಾ ಮಾಡಿ. ಬ್ಯಾಕ್ ನೀಡಲ್ ಇಟ್ಕೊಳ್ಳಿ, ಹಾಗೆ ನಿಧಾನಕ್ಕೆ ಡ್ರಾ ಮಾಡಿದ್ರೆ ನೀಟಾಗಿ ಬರುತ್ತೆ. ಈ ಥರ ಒಳಗಡೆ ಏನಾದರೂ ಗ್ಯಾಪ್ ಜಾಸ್ತಿ ಇದೆ ಅಂದರೆ ಫಿಲ್ ಮಾಡೋಕ್ಕೆ ಟ್ರೈ ಮಾಡಿ, ನೋಡೋಣ ಸ್ಟ್ರೈಟಾಗಿ ಬರುತ್ತಾ ನಿಮ್ಮದು ಅಂತ. ಫಸ್ಟೇ ಯಾರ್ದು ಬರಲ್ಲ, ಸೊ ಟ್ರೈ ಮಾಡಿ. ಬಿಗಿನಿಂಗ್ ಆದರೆ ಸಪೋರ್ಟ್ ತೊಗೊಳ್ಳಿ, ಸಪೋರ್ಟ್ ತೊಗೊಳ್ಳೋದನ್ನ ಮಿಸ್ ಮಾಡಬೇಡಿ. 4th one ನೋಡೋಣ. ಈಗ ಡೌನ್ ಟು ಅಪ್ ಲೈನ್ ಹಾಕೋಣ. ಸ್ವಲ್ಪ ಕಷ್ಟ ಆಗತ್ತೆ, ನಿಧಾನಕ್ಕೆ ಹಾಕೋಕ್ಕೆ ಟ್ರೈ ಮಾಡಿ. ಬರ್ತಿಲ್ಲ ಅಂತ ಸ್ಟಾಪ್ ಮಾಡಬೇಡಿ, ಟ್ರೈ ಮಾಡಿದ್ರೆ ಬರುತ್ತೆ. ಒಂದೊಂದು ಸಲ ಕ್ರಾಸ್ ಬರುತ್ತೆ, ಏನಾಗಲ್ಲ, ಟ್ರೈ ಮಾಡಿ. ಫಸ್ಟ್ ಸತಿ ಆದರೆ ನಿಧಾನಕ್ಕೆ ಸ್ಲೋ ಆಗಿ ಹ್ಯಾಂಡ್ನ ಮೇಲ್ಗಡೆ ಮೂವ್ ಮಾಡ್ತಾ ಹೋದರೆ ಲೈನು ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಆಮೇಲೆ ಸ್ಟಾಪ್ ಮಾಡಿ. ಸ್ಟಾರ್ಟ್ ಮಾಡಿ ನಿಧಾನಕ್ಕೆ ಲೈನ್ ಎಳ್ಕೊಂಡು ಹಾಗೆ ಸ್ಟಾಪ್ ಮಾಡಿ. ಕ್ರಾಸಾಗೆಲ್ಲ ಬಂದರೆ ಚೆನ್ನಾಗಿ ಕಾಣಿಸೋದಿಲ್ಲ. ಪ್ರಾಕ್ಟೀಸ್ ಮಾಡಿ, ಬರುತ್ತೆ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. 1 or 2 ಟೈಮ್ ಟ್ರೈ ಮಾಡಿ, ಖಂಡಿತ ಬರುತ್ತೆ. ವಿಡಿಯೋನ ಶೇರ್ ಮಾಡಿ. ಈ ಥರ ಬಿಡಿಸಿದ್ರೆ ಕರೆಕ್ಟಾಗಿರುತ್ತೆ. ನೋಡಿ, ಇವತ್ತಿನ ಕ್ಲಾಸ್ ಇಷ್ಟ ಆಗಿದೆ. ಎಲ್ಲ ಥರ ಡೈರೆಕ್ಷನಲ್ಲೂ ಲೈನ್ ಹಾಕೋದನ್ನ ಹೇಳ್ಕೊಟ್ಟಿದ್ದೀನಿ. ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲ ಕೂಡ ಬರುತ್ತೆ. ಫ್ರೀಯಾಗಿದ್ದಾಗೆಲ್ಲ ಪ್ರಾಕ್ಟೀಸ್ ಮಾಡಿ. ಒಂದ್ಸಲಿ ಬಂದಿಲ್ಲ ಅಂದರೆ ಒಂದು 15 ಟೈಮ್ಸ್ ಆದರೂ ಡ್ರಾ ಮಾಡ್ತಾನೆ ಇರಿ. ಖಂಡಿತ ಒಂದ್ಸಲಿ ಬರಲ್ಲ, 2 ಸಲ ಬರಲ್ಲ, ಅಟ್ಲೀಸ್ಟ್ 15 ಟೈಮ್ಸ್ ನಾವು ಡ್ರಾ ಮಾಡಿದ್ಲೇ ಬರಲೇಬೇಕಲ್ವ ಲೈನ್ಸ್ ಎಲ್ಲ ಪರ್ಫೆಕ್ಟಾಗಿ. ಸೊ ನೀವು ಕೂಡ ಟ್ರೈ ಮಾಡಿ. ಮಿಸ್ ಮಾಡಬೇಡಿ, ಎಂಡ್ವರೆಗೂ ಕ್ಲಾಸ್ನ ವಾಚ್ ಮಾಡಿ. ನೋಡಿ, ನಾನು ಕೂಡ ಸ್ಟಾರ್ಟಿಂಗ್ ಈ ಥರ ಡ್ರಾ ಮಾಡಿದ್ದೆ, ಈಗ ನೀಟಾಗಿ ಬರುತ್ತೆ. ಯಾಕಂದರೆ ಪ್ರಾಕ್ಟೀಸ್ ಮಾಡಬೇಕು, ಆವಾಗಲೇ ನೀಟಾಗಿ ಬರೋದು. ನೋಡಿ, ಇದು ಅಳಿಸೋಯ್ತು ಆವಾಗಲೇ. ಸೊ ನಾನು ನಿಮಗೆ ಅಳಿಸೋದು ಹೇಗೆ ಅಂತ ತೋರಿಸೋಣ ಅಂತ ಇದನ್ನು ವಿಡಿಯೋ ಮಾಡಿದೆ. ಸೊ ಆವಾಗಲೇ ಡ್ರಾ ಮಾಡಿರ್ತೀರಲ್ಲ, ಆವಾಗಲೇ ನೀಟಾಗಿ ಅಳಿಸ್ಕೊಂಬಿಡಿ. ಇಲ್ಲಾಂದರೆ ಅದು ಸ್ಟಿಕ್ ಆದರೆ ಮತ್ತೆ ಮಾರ್ಕ್ ಅಲ್ಲೇ ಉಳ್ಕೊಂಬಿಡತ್ತೆ. ನೀರು ಹಾಕ್ಕೊಂಡು ನೀಟಾಗಿ ಎಲ್ಲೂ ಇಲ್ದಂಗೆ ಟಿಶ್ಯೂಲಿ ಒರೆಸ್ಕೊಂಬಿಡಿ. ಇಲ್ಲಾಂದರೆ ಮಾರ್ಕ್ ಹಾಗೆ ಉಳ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಡ್ರಾ ಮಾಡೋಕ್ಕೆ ಆಗಲ್ಲ, ಆಮೇಲೆ ಚೆನ್ನಾಗಿ ಕಾಣಿಸಲ್ಲ. ನನ್ನ ಕ್ಲಾಸ್ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಶೇರ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ಇದರಿಂದ ತುಂಬ ಯೂಸ್ ಆಗುತ್ತೆ ಬೇರೆಯವ್ರಿಗೂ ಕೂಡ. ಅವ್ರು ಹೋಗಿ ಕ್ಲಾಸಸ್ ಅಲ್ಲಿ ಹೋಗಿ ಪೇ ಮಾಡಿ ಕಲಿಯೋಕ್ಕಾಗಲಿಲ್ಲ ಅಂದರೆ ಈ ಥರ ಕಲಿಬೋದು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರ್ತ್ಕೋಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.